ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಆಫಿಷಿಯಲ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದ್ರೆ, ಆರ್ಮಿ ಒಳಗೆ ಅಡಾಪ್ಟಿಬಿಲಿಟಿ ಟೆಸ್ಟ್ ಅಂತೇಳಿ ತೊಗೋತಾರಂತ. ಅದು ನಿಜಾನ ಸುಳ್ಳ? ಹಾಗಾದ್ರೆ ಟೆಸ್ಟ್ ತೊಗೊಂಡ್ರೆ ಯಾವ ರೀತಿ ಟೆಸ್ಟ್ ತೊಗೊತಾರೆ ಅಂಥೇಳಿ ಸಾಕಷ್ಟು ಕ್ವಶನ್ಗಳನ್ನ ಹುಡುಗರ ಕೇಳಾಕತ್ತೀರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ನ ವಿವರಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡ್ರಿ. ನಾನು ಕೊಡುವಂಥ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೆಕ್ಸ್ಟ್ ಯಾವುದೇ ಜಾಬ್ ನೋಟಿಫಿಕೇಷನ್ ಆಯಿತು, ಯಾವುದೇ ಜಾಬ್ ಬಗ್ಗೆ ಮಾಹಿತಿ ಆಯಿತು, ಯಾವುದೇ ಕ್ವಶನ್ಗಳಾಯಿತು, ಅದನ್ನು ಡಿಸ್ಕಷನ್ ಮಾಡಿ ವಿಡಿಯೋ ಹಾಕ್ತಾ ಇರ್ತೀನಿ. ಆ ಕಾರಣಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಮಗ್ಗಲ್ಗಿರೋ ಗಂಟೆನ ಹೊಡಿರಿ. ಯಾಕಂದರೆ ಯಾವುದೇ ನೋಟಿಫಿಕೇಷನ್ನ ನಿಮ್ಗೆ ಶೋ ಆಗುತ್ತೆ ಯಾವುದೇ ವಿಡಿಯೋ ಹಾಕಿದ್ದ. ಓಕೆ, ಸೊ ಈಗ ಆರ್ಮಿ ಅಡಾಪ್ಟಿಬಿಲಿಟಿ ಟೆಸ್ಟ್ ಅಂದ್ರೆ ಏನು? ಸೊ ಇದು ಟೆಸ್ಟ್ ನಡೀದು ನಿಜಾನ ನೋಡ್ರಿ. ಅದನ್ನು ನಡೀತೈತಿ ಅಂತ ಹೇಳ್ಕಿಸಿಂದ ಆರ್ಮಿದವರ ಒಂದು ಹೇಳಿಕೆನ ಕೊಟ್ಟಾರ. ಅದು ನಡೀತೈತಿ ಬಿಡ್ತೈತಿ ಅಂತೇಶಿಂದ ಇನ್ನೂ ಕನ್ಫರ್ಮ್ ಆಗಿ ಯಾವುದೂ ಇಲ್ಲ. ಅದು ಯಾವ ವೆಬ್ಸೈಟ್ ಒಳಗೂ ಈಗ ಒಂದು ನೋಟಿಫಿಕೇಷನ್ ಪ್ರಕಾರ ಒಂದು ಲೆಟ್ರನ್ನು ತೆಗೆದು ಹಾಕಿರ್ತಕ್ಕಂಥದ್ದಿಲ್ಲ. ಬರೀ ಹೇಳೋದು ಮಾತ್ರ ಆಗೈತಿ. ಅದನ್ನು ತೆಗಿತಾರ ಇಲ್ಲ ಅದು ಗೊತ್ತಿಲ್ಲ. ಏನೋ ಒಂದು ವೇಳೆ ತೆಗೆದ್ರು ಅಂದ್ರೆ ಯಾವ ರೀತಿ ನಡೆಸ್ತಾರಂದ್ರೆ ನಿಮ್ಮ ಫೋನ್ ಒಳಗೆ ನಡೆಸ್ತಾರಂತ. ಅದನ್ನು ನಿಮ್ಮ ಫೋನಿಗೆ ಲಿಂಕ್ ಕಳಿಸ್ಬಿಟ್ಟು ನೀವು ಲಿಂಕನ್ನು ಓಪನ್ ಮಾಡಿ ಅದರೊಳಗೆ ಕ್ವಶನ್ಗಳು ಕೇಳುವಂಥ ಕ್ವಶನ್ಗಳು ಯಾವ ರೀತಿ ಇರ್ತಾವೆ ಏನಂತ ಹೇಳಿ ಅವರು ಆರ್ಮಿದವರು ವಿಚಾರ ಮಾಡಿ ಅದರೊಳಗೆ ಕ್ವಶನ್ ಹಾಕ್ತಾರೆ. ಅವ್ರು ಹೇಳೋ ಪ್ರಕಾರ ಅಂದರೆ ಏನೈತಿ, ಈಗ ನೀವು ಯಾವುದೋ ಒಂದು ವ್ಯಕ್ತಿ ಕಷ್ಟ ಒಳಗೆ ಸಿಕ್ಕಾಕೊಂಡ್ರೆ ಅದನ್ನು ಬದುಕಿಸೋದು ಹೆಂಗೆ, ಅದಕ್ಕೆ ಏನು ಇದನ್ನು ಮಾಡ್ತೀರಿ, ಉಪಾಯ ಏನು ಮಾಡ್ತೀರಿ. ಸೊ ಈ ಥರ ಸಾಕಷ್ಟು ಅಂದ್ರೆ ಒಂದು ವಿಚಾರ ಮಾಡಿರ್ತಕ್ಕಂತಹ ಕ್ವಶನ್ಗಳ ನಿಮ್ಮ ಭಾಷೆ ಒಳಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು. ಅದು ನಿಮ್ಮ ಫೋನ್ ಒಳಗೆ ಲಿಂಕ್ ಕಳಿಸ್ತಾರೆ. ಅದನ್ನು ಪಾಸ್ ಮಾಡಬೇಕು ಅದು ಇದಂತ ತಕ್ಷಣ ಭಾಳಷ್ಟು ಈಗ ಹರಿದಾಡಕತ್ತೈತಿದೆ. ಅದ್ರ ಬಗ್ಗೆ ಪೂರ್ತಿ ಕ್ಲಿಯರ್ ಆಗಿರ್ತಕ್ಕಂಥದ್ದಿಲ್ಲ. ಯಾವಾಗ ಒಂದು ರ್ಯಾಲಿಯನ್ನು ನಡೆಸ್ತಾರೆ, ರನ್ನಿಂಗ್ ನಡೆಸ್ತಾರೋ, ಆ ರನ್ನಿಂಗ್ ಪಾಸ್ ಆದ ಬಳಿಕ ಹುಡುಗರು ಏನು ಅದನ್ನು ಟೆಸ್ಟ್ ಕೊಟ್ಟು ಬರ್ತಾರಲ್ಲ, ಅವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಕತ್ತೆ. ಅಲ್ಲಿ ತನಕ ಇದು ಯಾವುದ್ಯಾವುದೋ ಬೇಕಾಗಿರ್ತಕ್ಕಂಥದ್ದು ಮತ್ತು ಸೊ ಯಾರ್ಯಾರ್ದು ಹೇಳೋದನ್ನು ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೋಸ್ತರ ಫಸ್ಟಿಗೆ ಫಿಸಿಕಲ್ ಯಾರು ಹೋಗ್ತಾರಲ್ಲ ಅವ್ರನ್ನ ಕೇಳುವಂತ್ರಿ ಕರೆಕ್ಟಂಗೆ. ಅದ್ರ ಬಗ್ಗೆ ಪೂರ್ತಿ ಕ್ಲಿಯರಾಗಿ ಮತ್ತು ಹೆಂಗೆ ನಡೀತೈತಿ ಏನಂತ ಹೇಸಿಂದ ಮತ್ತೊಂದು ಏನಾರು ಹೇಳಿಕೆ ಅವ್ರಿಗೆ ಕೊಟ್ಟರೆ, ಮತ್ತೊಂದು ಏನಾರು ಲೆಟ್ರ್ ಮೂಲಕ ತಿಳಿಸಿದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಸದ್ಯದೊಳಗೆ ಏನೈತಿ ಲೆಟ್ರ್ ಅದು ಏನಿಲ್ಲ, ಅವರು ಹೇಳಿದ್ದೈತಿ. ಅದನ್ನು ನಡೆಸ್ತಾರೋ ಬಿಡ್ತಾರೋ ತೇಸಿಂದ ಅದು ಪೂರ ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಆ ಥರ ಏನೋ ಇನ್ಫಾರ್ಮೇಷನ್ ಬಂದ್ರೆ ನಾನು ಹೇಳ್ತೀನಿ. ಮತ್ತು ಹಂಗೆ ಬೇರೆದವ್ರದ್ದು ಯಾರಾದರೂ ವಿಡಿಯೋ ನೋಡ್ಕೊತೀರಿ ಅಂದ್ರೆ ಅವ್ರಾದರೂ ಕರೆಕ್ಟ್ ಕೊಟ್ರಂದ್ರೆ ಅವ್ರು ಹೇಳಿದ್ರಂದ್ರೆ ಅದನ್ನು ಯೂಸ್ ತೊಗೊಳ್ರಿ. ಒಟ್ಟಾರೆ ಇದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಒಟ್ಟು ನಿಮ್ಮ ಫಿಸಿಕಲ್ ತಯಾರಿಯನ್ನು ಮಾಡ್ಕೊಳ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.